ಹೈದರಾಬಾದ್ನಲ್ಲಿ ಪಶು ವೈದ್ಯೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂತ ಪ್ರಕರಣದ ಬಗ್ಗೆ ತೆಲಂಗಾಣ ಸಿಎಂ ಕೆಸಿ ಚಂದ್ರಶೇಖರ್ ರಾವ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ನಡೆದು 3 ದಿನಗಳ ಬಳಿಕ ಈ ಬಗ್ಗೆ ಮಾತನಾಡಿರುವಂತ ಸಿಎಂ ಕೆ ಚಂದ್ರಶೇಖರ್ ರಾವ್ ಕಾನೂನು ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಲಿದೆ. 22 ವರ್ಷದ ಪಶು ವೈದ್ಯೆ ಮೇಲೆ ಪರಾಕ್ರಮ ತೋರಿಸಿ ಹತ್ಯೆ ಮಾಡಿದಂತ ಕಾಮುಕರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಗರಿಷ್ಠ ಶಿಕ್ಷೆ ಸಿಗಲಿದೆ ಎಂದಿದ್ದಾರೆ. ಐಟಿ ಸಚಿವ ಕೆಟಿ ರಾಮರಾವ್ ಕೂಡ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತ ಐಪಿಸಿ ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ಟ್ವೀಟ್ ಮಾಡಿ ಆಗ್ರಹ ಮಾಡಿದರು. ಶುಕ್ರವಾರ ಹೈದರಾಬಾದ್ ಬಳಿಯ ಶಾದ್ ನಗರದಲ್ಲಿ ಸುಟ್ಟ ದೇಹ ಪತ್ತೆಯಾಗಿತ್ತು. ಆಕೆ ತೊಟ್ಟಿದ್ದಂಥ ಡಾಲರ್ನಿಂದ ನಾಪತ್ತೆಯಾಗಿದ್ದಂಥ ಪ್ರಿಯಾಂಕಾ ರೆಡ್ಡಿ ಅಂತ ಗುರುತಿಸಲಾಗಿತ್ತು. ಅತ್ಯಾಚಾರಿಗಳು ಪ್ರಿಯಾಂಕಾ ಕಿರುಚದಂತೆ ವಿಸ್ಕಿ ಸುರಿದಿದ್ದಂತಹ ಸಂದರ್ಭದಲ್ಲಿ ನಂತರ ರೇಪ್ ಮಾಡಿ ಕೊಲೆಗೈದಿದ್ರು. ಆರೋಪಿಗಳ ಕುಟುಂಬಸ್ಥರು ಕೂಡ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅಂತ ಆಗ್ರಹಿಸಿದ್ದಾರೆ. ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ, ಇದು ಗಾದೆ ಮಾತು.